ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಪನ್ನೀರ್ ಬುರ್ಜಿನ ಯಾವ ರೀತಿ ಮಾಡೋದು ಮನೇಲಿ ಅಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಇವತ್ತಿನ ದಿನ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇವತ್ತಿನ ದಿನ ಪನ್ನೀರ್ ಬುರ್ಜಿನ ಮಾಡಿ ತೋರಿಸ್ತೇನಂತ. ಸೊ ಪನ್ನೀರ್ ಬುರ್ಜಿನ ಹೆಂಗೆ ಮಾಡೋದಂತ ಬನ್ನಿರಿ ನೋಡ್ಕೊಂಬರೋಣಂತ. ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಖಾರಕ್ಕೆ ಒಂದು 2 ಚಮಚದಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ 1 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಧನಿಯಾ ಹಾಕ್ಕೊಳತ್ತೀನಿ. ಹಂಗೆ 1 ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಳತ್ತೀನಿ. 1 ಚಮಚದಷ್ಟು ಕಸೂರಿ ಮೆಂತ್ಯನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಇದು ಖಾರ ಉಪ್ಪು ಎಲ್ಲನೂ ಈ ಮೊಸರಿನಲ್ಲಿ ಹೊಂದ್ಕೊಳ್ಬೇಕು, ಒಂದು ಒಳ್ಳೆ ಪೇಸ್ಟ್ ಆಗಬೇಕು ನೋಡಿರಿ. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣಂತ. ಒಂದು 2 ನಿಮಿಷ ನೆನೆಲಿದೆ. ಈ ಕಡೆ ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ನಾನು ಸಾಸಿವೆ ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು 4 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಸಾಸಿವೆ ಎಣ್ಣೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ನಾನು 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಒಂದು 2 ಕಪ್ನಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಬಾಡಿಸ್ಕೊಂಡು ಆದಮೇಲೆ 1 ಚಮಚದಷ್ಟು ನಾನು ಇದನ್ನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಾಕತ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದು ಪೂರ್ತಿ ಹಸಿ ವಾಸನೆ ಎಲ್ಲನೂ ಹೋಗುವವರೆಗೂ ನಾವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತ. ಇವಾಗ ನಾನು ಮಸಾಲೆ ಏನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಸೊ ಆ ಮಸಾಲೆನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಕೈ ಬಾಡಿಸ್ಕೊಳ್ಳೋಣಂತ. ಇವಾಗ ಸೈಡಿಗೆಲ್ಲ ಎಜ್ಜಿಗೆಲ್ಲ ಈ ರೀತಿ ಆಯಿಲ್ ಬರಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಒಂದು ಸಣ್ಣ ಕಟ್ ಮಾಡಿದ್ದು 1 ಟೊಮೆಟೊನ ಹಾಕ್ಕೊಳಕತ್ತೀನಿ. ಸೊ ಟೊಮೆಟೊ ಪೂರ್ತಿ ಎಲ್ಲನೂ ಮೆತ್ತಗೆ ಹಾಕ್ಬೇಕು ನೋಡಿರಿ. ಜಾಸ್ತಿ ಪೂರ್ತಿ ಕಪ್ಪಾಗಿ ಮಾಡ್ಕೋಬೇಡ್ರಿ, ಸ್ವಲ್ಪ ನೋಡಕತ್ತಿರಲ್ಲ ಈ ರೀತಿ ಅದಕ್ಕೆ ಇರಬೇಕು ನೋಡಿರಿ. ಇವಾಗ ನಾವು ಲಾಸ್ಟಿಗೆ ನಾನು ಪನ್ನೀರನ್ನ ಹಾಕ್ಕೊಳಕತ್ತೀನಿ. ಪನ್ನೀರನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ನೋಡಕತ್ತಿರಲ್ಲ, ನಾನು ಪನ್ನೀರ್ ನಾನು ಮನೇಲೇ ಮಾಡಿಟ್ಕೊಂಡಿದ್ದೆ ನೋಡಿರಿ. ಸೊ ನೀವು ಹೊರಗಡೆ ತರೋದಾಗಿದ್ದರೆ ಸ್ವಲ್ಪ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ನೀವು ತುರಿಯೋ ಮನೆಯಿಂದ ತುರಿದು ಕೂಡ ಹಾಕ್ಕೋಬೋದು ನೋಡಿರಿ. ಇವಾಗ ನಾನು ಇದಕ್ಕೆ ಒಂದು 4 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಾಕತ್ತೀನಿ. ಅದೇನು ಮಸಾಲೆನ ಕಲಸಿಟ್ಕೊಂಡಿದ್ದೆ ನೋಡಿರಿ, ಅದ ಬಟ್ಲದಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಈ ರೀತಿ ಸ್ವಲ್ಪ ಎಜ್ಜಿಗೆಲ್ಲ ಆಯಿಲ್ ಬರಬೇಕು ನೋಡಕತ್ತಿರಲ್ಲ. ಈ ರೀತಿ ನಾವು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಪನ್ನೀರ್ ಬುರ್ಜಿನ ಮಾಡ್ಕೋಬೇಕಾಗತ್ತೆ ನೋಡಿರಿ. ಸೊ ಲಾಸ್ಟಿಗೆ ನಮ್ಮ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಮಸ್ತ್ ಹಂಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬುರ್ಜಿ ರೆಡಿ ಆಗ್ತೈತೆ ನೋಡಿರಿ. ಇದು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಕಾಂಬಿನೇಷನ್ ಅನಿಸುತ್ತೆ. ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಕತ್ತಿರಲ್ಲ. ಈ ರೀತಿ ಪನ್ನೀರ್ ಬುರ್ಜಿನ ನಾವು ಮನ್ಯಾಗ ಮಾಡ್ಕೋಬೋದು. ಸೊ ಇದನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇದು ಒಂದು ಚೆನ್ನಾಗಿರುವಂಥ ಪನ್ನೀರ್ ಬುರ್ಜಿ ರೆಡಿ ಆಗ್ತೈತಿ. ಸೊ ನೋಡಕತ್ತಿರಲ್ಲ, ಇವಾಗ ಒಂದು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು 1-2 ನಿಮಿಷ ನಾವು ಲೋ ಫ್ಲೇಮ್ ಒಳಗೆ ಬಿಟ್ಕೊಂಡ್ಬಿಡೋಣ ಅಂತ. ಸೊ ಇವಾಗ ಪನ್ನೀರ್ ಬುರ್ಜಿ ರೆಡಿ ಆಗೈತಿ. ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಸೊ ನೋಡಕತ್ತಿರಲ್ಲ, ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿನಿ, ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಸೊ ಈ ರೀತಿ ಉಳ್ಳಾಗಡ್ಡಿ ಮೇಲ್ಗಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ 1 ಚಮಚದಷ್ಟು ಮೇಲ್ಗಡೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಈ ಬೆಣ್ಣೆ ಕರಗಿ ಅದು ಬುರ್ಜಿ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಯ್ತು ಅಂತಂದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ವಿ ಅಂತಂದ್ರೆ ಮಸ್ತ್ ಹಂಗೆ ಹೋಟೆಲ್ ಶೈಲಿ ಒಳಗೆ ಪನ್ನೀರ್ ಬುರ್ಜಿ ಮನೆ ಒಳಗೆ ರೆಡಿ ಆಯ್ತು ನೋಡಿರಿ. ಸೊ ಇದು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಕಾಂಬಿನೇಷನ್ ಅನ್ಸುತ್ತೆ. ಮಕ್ಕಳು ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಪನ್ನೀರ್ ಬುರ್ಜಿನ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗಬೇಡ್ರಿ. ನಾನು ಮತ್ತೆ ಮುಂದಿನ ನುಡಿಯಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ಪನ್ನೀರ್ ಬುರ್ಜಿನ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ.